ಸ್ವಾತಿ, ಕ್ಯಾಮ್ರಾ ಎಲ್ಲ ಫಿಕ್ಸ್ ಮಾಡಿದ್ರಾ? ಎಲ್ಲ ಆಯ್ತಾ? ಹಾಂ, ಎಲ್ಲ ಫಿಕ್ಸ್ ಮಾಡಿದ್ದಾಯ್ತು. ಇವಾಗಿನ ಎಲ್ಲ ಫಿಟ್ಟಿಂಗ್ ಮಾಡಿ ಹೋದ್ರು. ಬರಲಿ, ಅದಿನ್ಯಾರೋ ಏನು ಮಾಡ್ತಾರೆ ಮಾಡಲಿ. ನಮ್ಮ ಅಣ್ಣನ ಮನೆಗೆ ಚಿನ್ನಿ ಎಲ್ಲ ಸಿಗೆ ಬೀಳ್ತಾರೆ. ನಮ್ಮ ಅಣ್ಣ ಒಂದು ಕ್ಯಾಮ್ರಾ ಹಾಕ್ಸೋಕೆ ಹಿಂದೆ ಮುಂದೆ ನೋಡ್ದ. ಅದಕ್ಕೆ ಮತ್ತೆ ನಾವು ಏನಾದರೂ ಮಾಡಿ ಕ್ಯಾಮ್ರಾ ಹಾಕಿಸ್ಬೇಕು ಅಂತ ಹಾಕ್ಸಿದ್ದು. ಹೆಂಗೆ ಎಲ್ಲ ಫಿಟ್ಟಿಂಗ್ ಮಾಡಿ ಹೋಗ್ಬಿಟ್ಟು ಎಲ್ಲ ಆರ್ಡ್ರ್ ಮಾಡೋದಕ್ಕೆ ನೋಡಿ, ನಾವು ನೆನ್ನೆ ಹೋಗಿ ಆರ್ಡ್ರ್ ಮಾಡಿ ಬಂದಿದ್ದಕ್ಕೆ ಇವತ್ತೆಲ್ಲ ಬಂದು ಫಿಟ್ಟಿಂಗ್ ಮಾಡಿ ಸಿಗೆ ಬೀಳ್ತಾರೆ. ತಗ, ಇನ್ನೇನು ಮಾಡಿದ್ರು ಕಳ್ಳರು ಸಿಗೆ ಬೀಳ್ತಾರೆ. ಸ್ವಾತಿ, ಆಯ್ತೇನಮ್ಮ ಕ್ಯಾಮ್ರಾ ಫಿಕ್ಸ್ ಮಾಡಿದ್ದು? ಆಯಿತು. ಅದಕ್ಕೆ ಎಲ್ಲ ಇವಾಗಿನ ಫಿಟ್ಟಿಂಗ್ ಮಾಡಿ ಹೋದ್ರು. ಮೊಬೈಲ್ಗೂ ಕನೆಕ್ಟ್ ಮಾಡ್ಕೋಬೋದಂತೆ, ಇಲ್ಲ ಟಿ ವಿಗೂ ಕನೆಕ್ಟ್ ಮಾಡ್ಕೋಬೋದಂತೆ. ಟಿ ವಿಗೆ ಯಾವಾಗಲೂ ಆನ್ ಮಾಡಿಬಿಡಿ, ಒಳಗಿದ್ರೂ ನೀವು ನೋಡ್ಕೋಬೋದ್ರಿ, ಯಾರು ಬಂದರು ಯಾರು ಹೋದ್ರು ಅಂತ ನೋಡ್ಬೋದು. ನಾವು ಯಾವಾಗನ ಹಾಕ್ಸೋಣ ಅಂತ ಇದ್ವಿ, ನೀವಿಬ್ಬರು ಅರ್ಧ ಅರ್ಧ ದುಡ್ಡು ಹಾಕಿಸ್ಬಿಟ್ರಿ ಅಣ್ಣನ ಮನೆ ಕ್ಯಾಮ್ರಾನ. ಅದಕ್ಕೆ ಮತ್ತೆ ಎಂತೆಂಥ ಕೆಟ್ಟ ಜನಗಳಿದ್ದಾರೆ ಅಂದರೆ ಅಂಥ ಕೆಟ್ಟ ಜನಗಳಿದ್ದಾರೆ. ಈಗ ಹೊಸ ಮನೆ ಕಟ್ಟಿರೋದು ನೋಡೇ ಸಹಿಸ್ಕೊಳಕ್ಕಾಗಲ್ಲ. ಏನು ಮಾಡೋಣ ಏನು ಕಿತಾಪತಿ ಮಾಡೋಣ ಅಂತ ಅನ್ನಿಸ್ತಾ ಇರುತ್ತೆ ಜನಗಳಿಗೆ. ಅದಕ್ಕೆ ಈ ಜನಗಳಿಗೆಲ್ಲನ ಸರಿಯಾಗಿ ಭಯ ಬರಬೇಕಂದ್ರೆ ಹಿಂಗೆ ಮಾಡಬೇಕು. ಇಲ್ಲ ಅಂದರೆ ಏನು ಬೇಕಾದ್ರೂ ಮಾಡ್ತಾರೆ ಜನ. ಕ್ಯಾಮ್ರಾಗಳು ಇಲ್ಲ ಅಂತಂದರೆ ಏನು ಬೇಕಾದ್ರೂ ಮಾಡ್ತಾರೆ. ನೋಡು ಹಿಂಗೆ ಮಾಡೋರೆ, ಅವಳೇ ಮಾಡಿರೋದು. ಬಂದು ಇನ್ನೊಂದು ಏನಾದರೂ ಕೆಲಸ ಮಾಡಲಿ, ಸಿಗೆ ಬೀಳ್ತಾಳೆ ನೋಡಿ, ಸರಿಯೇ ಸಿಗೆ ಬೀಳ್ತಾಳೆ. ಸುಮ್ಮನಿರಿ, ಕ್ಯಾಮ್ರಾ ಹಾಕ್ಸಿರೋದು ಯಾರು ತಗೋ ಹೇಳ್ಬೇಡ್ರಿ. ಮತ್ತು ಕ್ಯಾಮ್ರಾ ಹಾಕ್ಸಿರೋದು ಗೊತ್ತಾದರೆ ಅವಳು ಏನು ಅದೇ ಅಂತ ಕೆಲಸ ಮಾಡ್ತಾ ಇರೋರು ಯಾರು ಬರಲ್ಲ. ಯಾರು ತಗೋ ಹೇಳ್ಬೇಡ್ರಿ ಸದ್ಯಕ್ಕೆ ಕ್ಯಾಮ್ರಾ ಹಾಕ್ಸಿರೋದ. ಇಲ್ಲ, ಅದಕ್ಕೆ ನಾವು ಯಾರ ಹತ್ರ ಹೇಳಕ್ಕೆ ಹೋಗೋಣ. ನಾವೀಗ ಇವಾಗಿನ ಪಾಪ ಅಣ್ಣ ಫಿಟ್ಟಿಂಗ್ ಮಾಡಿ ಹೋದ್ರು, ನಾವು ನೋಡ್ತಾ ಇದ್ವಿ ನಿಂತ್ಕೊಂಡು. ಅಣ್ಣ ಎಲ್ಲಿ? ಹಳೆ ಮನೆ ಹತ್ರ ಸ್ವಲ್ಪ ಕ್ಲೀನ್ ಮಾಡೋಣ ಅಂತ ಹೋಗಿದ್ವಿ ನಾನು ನಿಮ್ಮ ಅದಕ್ಕೆ. ಕ್ಲೀನ್ ಮಾಡಕ್ಕೆ ಹೋಗಿದ್ರ? ಅಲ್ಲಿ ಇನ್ಯಾತಿತ್ತಣ್ಣ? ಏನೂ ಇಲ್ಲ, ಅದೇ ಎಲ್ಲ ವೇಸ್ಟ್ ಅದು ಇದು ತೆಗ್ದಾಕಿರೋದೆಲ್ಲ ತೆಗ್ದಾಕ್ಬಿಟ್ಟು ನೀಟಾಗಿ ಕ್ಲೀನ್ ಮಾಡಿಕೊಡ್ಬೇಕಲ್ಲ. ಯಾರದೇ ಆಗಲಿ ಮನೇನ ಕ್ಲೀನ್ ಮಾಡಿಕೊಡ್ಬೇಕು. ಅವರು ನಮಗೆ ಕೊಟ್ಟಿದ್ದಾರೆ, ನಾವು ಮನೆಯಾಗಿದ್ದೀವಿ ಅಂದಮೇಲೆ ಕ್ಲೀನ್ ಮಾಡಿ ಕೊಡಬೇಕು. ಬೈಕಳಂಗೆ ಮಾಡಬಾರ್ದು. ಇದೇನಪ್ಪ ಅವ್ರು ಹೊಸ ಮನೆ ಕಟ್ಟಿದ್ದಾರೆ ಅಂತ ಹಿಂಗೆ ಮಾಡಿ ಹೋಗ್ಬಿಟ್ರು, ಈ ಮನೆಯೆಲ್ಲ ಗಲೀಜು ಮಾಡಿ ಹೋಗ್ಬಿದ್ದಾರೆ ಅಂತೇಳಿ ಯಾರು ಬೈಕಬಾರ್ದು. ಅದಕ್ಕೆ ನಾನು ಎಲ್ಲ ಕ್ಲೀನ್ ಮಾಡಿ ಎಲ್ಲ ನೀಟಾಗಿ ಕಸ ಹೊಡೆದು ಅವ್ರಿಗೆ ಬೀಗ ಕೊಟ್ಟು ಬಂದ್ವಿ. ಆಯ್ತೇನಮ್ಮ ಕ್ಯಾಮ್ರಾ ಫಿಕ್ಸು? ನೀರಪ್ಪ, ಮೆಲ್ಲಕ್ಕೆ ಮಾತಾಡು, ಅಷ್ಟು ಜೋರಾಗಿ ಏನಕ್ಕೆ ಮಾತಾಡ್ತೀಯ? ಯಾರನ್ನ ಕೇಳಿಸ್ಕೊಂಡವ್ರು ಯಾರಿಗೂ ಹೇಳೋದು ಬೇಡ, ಸುಮ್ಮನಿರು. ಕ್ಯಾಮ್ರಾ ಎಲ್ಲ ಹಾಕ್ಸಿದ್ದಾರೆ? ನಿಮಗೆ ಗೊತ್ತಾಗ್ದಂಗೆ ಇಬ್ಬರು ನಿನ್ನ ತಂಗಿಯರು ಇಬ್ಬರು ಸೇರಿ ಹಾಕ್ಸೇವ್ರಿ. ನಾನು ಆವಾಗಲೇ ಆಗ್ತಾಯಿದ್ರು. ಯಾರವರು ಅಂತ ಅಂದೆ. ಅದಕ್ಕೆ ಕ್ಯಾಮ್ರಾ ಹಾಕ್ಸ್ತಾ ಇದ್ದೀವಿ ನಾನು ಧನುಷ ಇಬ್ಬರು ಸೇರ್ಕೊಂಡು ಅಂತ. ಸ್ವಾತಿನೂ ಅವಳು ಅರ್ಧ ದುಡ್ಡು ಹಾಕೊಂಡು ಕ್ಯಾಮ್ರಾ ಹಾಕ್ಸವ್ರಿ. ಯಾವಾಗನ ಹಾಕಿಸ್ತಿದ್ದೆ ಕಣಮ್ಮ, ಯಾಕೆ ಹಾಕ್ಸಕ್ಕೆ ಹೋದ್ರಿ? ಯಾವಾಗಾದ್ರೂ ಹಾಕಿಸ್ತಿದ್ದೆ ನಾನೆಲ್ಲನ? ಹೌದೇನು? ನನಗೆ ಗೊತ್ತೇ ಇಲ್ವಲ್ಲ, ನನಗೆ ಗೊತ್ತಿಲ್ದಂಗೆ ಹಾಕಿಸ್ಬಿಟ್ಟಿದ್ದೀರಾ. ಇನ್ನು ಬೇಡ ಅಂತೀಯಲ್ಲಣ್ಣ, ಬೇಡ ಇನ್ನು ಸ್ವಲ್ಪ ದಿನ ಬಿಟ್ಟು ಹಾಕಿಸ್ತೀನಿ ಅಂತ ಅಂತೀಯಲ್ಲ. ಅದಕ್ಕೆ ನಮ್ಮಿಬ್ಬರಿಗೂ ಮನಸ್ಸು ತಡಿಲಿಲ್ಲ. ಅದು ಯಾರಂತ ಕಂಡುಹಿಡಿಬೇಕು. ಮನೆ ಮೇಲೆ ಎಲ್ಲ ಇಲ್ಲದ್ದೆಲ್ಲನ ಕೆಣಿ ಕಿತ್ತಾಪತಿ ಮಾಡ್ತಾ ಇದ್ದಾರಲ್ಲ, ಮಣ್ಣು ತಂದು ಹೆಚ್ಚೋದು ಹಂಗೆಲ್ಲ ಮಾಡ್ತಾ ಇದ್ದಾರಲ್ಲ. ಅದಕ್ಕೇನೆ ಅವರು ಸಿಗೆ ಬೀಳ್ಬೇಕಂದ್ರೆ ಕ್ಯಾಮ್ರಾ ಹಾಕ್ಸಿದ್ರೇನೆ. ಎಲ್ಲ ಸುತ್ತಮುತ್ತ ಮನೆ ಸುತ್ತ ಏನೈತೆ ಅದು ನಾನು 2 ಕ್ಯಾಮ್ರಾ, ಇವಳು 2 ಕ್ಯಾಮ್ರಾ, ಎಲ್ಲ ಕ್ಯಾಮ್ರಾಗಳು ಹಾಕ್ಸಿದ್ದೀವಿ. 4 ಮೂಲೆಗೂ ಇದ್ದಾವೆ, 4 ಸೈಡೂ ಕಾಣಿಸುತ್ತೆ. ಹಿಂದು ಮುಂದು ಬಲಗಡೆ ಎಲ್ಲ ಎಡಗಡೆಗೂ ಎಲ್ಲ ಕಾಣಿಸುತ್ತೆ. ಎಲ್ಲಿ ಯಾರು ಏನು ಮಾಡಿದ್ರೂ ಕಾಣಿಸುತ್ತೆ ನೋಡು. ಸರಿಯಾಗೆ ಮಾಡ್ಬೇಕು ಅವಳಿಗೆ. ಎಂತೆಂಥವ್ರು ಇರ್ತಾರಪ್ಪ ಅನ್ಸುತ್ತೆ ನನಗೆ ನೆನೆಸ್ಕೊಬಿಟ್ರೆ. ನಾನು ಅಲ್ಗೂ ನಿಮ್ಮ ಅಣ್ಣಗೆ ಹೇಳಮ್ಮ, ಒಳ್ಳೇದು ಯಾವ್ದಾನ ಹಾಕಿಸ್ತಾನೆ ಅಂದೆ. ಇವರಿಬ್ರು ನಿನ್ಗೆ ಗೊತ್ತಾಗ್ದಿಲ್ದಂಗೆ ಕರೆಸಿ ಹಾಕಿಸ್ಬಿಟ್ಟವ್ರೆ. ಅದಕ್ಕೇನ ಕರ್ಕೊಂಡು ಹೋಗೋದಕ್ಕೆ ಅಲ್ಲಿ ಮನೆ ಕ್ಲೀನ್ ಮಾಡೋಕ್ಕೆ ಅಂತ ಕಳಿಸವ್ರು. ನೀನು ಬೇಡ ಅಂತೀಯ ಅಂತ ನಿನ್ನ ಅಲ್ಲಿ ಕಳಿಸ್ಬಿಟ್ಟವ್ರಿ. ನಿನಗೆ ಗೊತ್ತಿಲ್ಲ. ಅದಕ್ಕೆ ನನ್ನ ಹೋಗೋಣ ಮನೆ ಕ್ಲೀನ್ ಮಾಡೋಕೆ ಹೋಗೋಣ ಅಂತ ಬಲವಂತ ಮಾಡಿ ಕಳಿಸ್ಬಿಟ್ರು. ನಾನು ಹಾಕಿಸ್ತಿದ್ದೆ ಕಣಮ್ಮ, ಇನ್ನೊಂದೆರಡು ದಿವಸ ಬಿಟ್ಟು ಹಾಕ್ಸೋಣ, ನೋಡೋಣ ಮನೆಯಾಗೆಲ್ಲ ಪರಿಸ್ಥಿತಿಯಲ್ಲೆಲ್ಲ ನಾನು ನೋಡ್ಕೊಂಡು. ಈಗ ದುಡ್ಡು ಬೇರೆ ಎಲ್ಲ ಮನೆಗೆ ಹಾಕಿದ್ನ ಬಂಡವಾಳನ ನೋಡಿ ಹಾಕ್ಸೋಣ ಬಿಡು. ಒಳ್ಳೆಗೆ ಏನು ಅದೆಲ್ಲ ಬೇಕಾಗಿಲ್ಲ. ಕ್ಯಾಮ್ರಾ ಎಲ್ಲನ ಇರ್ತೀವಲ್ಲ ಯಾವಾಗಲೂ. ನಮ್ಮ ಅಜ್ಜಿ ನಮ್ಮ ತಾತ ಯಾವಾಗಲೂ ಮನೆ ಹತ್ರ ಇರ್ತಾರೆ, ನಮ್ಮಪ್ಪ ನಮ್ಮಮ್ಮನೂ ಇರ್ತಾರೆ. ಇನ್ಮೇಲೆ ಬಿಸಿಲು ಬೇರೆ, ಎಲ್ಲೂ ಕೆಲ್ಸಕ್ಕೆ ಹೋಗಲ್ಲ, ಇರ್ತಾರೆ. ಬೇಡ ಬಿಡು ಒಳ್ಳೆಗೆಲ್ಲ ಏನಕ್ಕೆ ಕ್ಯಾಮ್ರಾ ಅಂತ ನಾನು ಅಂದ್ಕೊಂಡಿದ್ದೆ. ಆದರೆ ಇವಾಗ ಹಿಂಗೆ ಮಾಡ್ತಾರೆ ಅಂದರೆ ಹಾಕ್ಸ್ಬೇಕು ಅಂತ ಅಂದ್ಕೊಂಡಿದ್ದೆ. ಸದ್ಯಕ್ಕೆ ಇವಾಗ ಹಾಕಿಸ್ತಿರ್ಲಿಲ್ಲ, ಇನ್ನೂ ಸ್ವಲ್ಪ ದಿನ ಬಿಟ್ಟು ಹಾಕಿಸ್ತಿದ್ದೆ. ನೋಡಮ್ಮ, ಎಂತೆಂಥ ಕೆಲಸಗಳು ಮಾಡ್ತಾರೆ ಜನ, ಎಂತೆಂಥ ಜನಗಳು ಇರ್ತಾರೋ ಅನಿಸುತ್ತೆ. ಒಂದೊಂದ್ಸತಿ ನೆನೆಸ್ಕೊಬಿಟ್ರೆ ಏನಪ್ಪ ಇದು ವಿಚಿತ್ರ ಜನಗಳು ಅನಿಸುತ್ತೆ. ಬಿಡು, ಇವಾಗ ಕ್ಯಾಮ್ರಾ ಹಾಕ್ಸಿದ್ರಲ್ಲ, ದುಡ್ಡು ಕೊಡ್ತೀನಿ. ಎಷ್ಟಮ್ಮ? ನಾವು ಏನಾರ ಕೊಡಿಸ್ಬೇಕು ಅಂತ ಅಂದ್ಕೊಂಡಿದ್ವಿ. ಟಿ ವಿ ಗಿವಿ ಕೊಡ್ಸೋಣ ಅಂತ. ಟಿ ವಿ ಏನು ಬೇಡ ಐತೆ ಅಂತ ಅಂದರು. ಅದಕ್ಕೆ ನಾವು ಇವಾಗ ಕ್ಯಾಮ್ರಾ ಅವಶ್ಯಕತೆ ಐತಿ ಇವಾಗ ನಮ್ಮ ಮನೆಗೆ. ಯಾಕಂದರೆ ಎಲ್ಲ ಕಣ್ಣು ನಮ್ಮ ಮೇಲೆ, ನಮ್ಮ ಮನೆ ಮೇಲೆ ಐತೆ, ನೀನು ಕಟ್ಟಿರೋ ಮನೆ ಮೇಲೆ ಐತೆ ದೃಷ್ಟಿ. ಅದಕ್ಕೆ ಜನ ಏನು ಬೇಕಾದ್ರೂ ಮಾಡ್ತಾರೆ. ಇವಾಗ ಕ್ಯಾಮ್ರಾ ನಮ್ಗೆ ಅವಶ್ಯಕತೆ ಐತೆ. ಕ್ಯಾಮ್ರಾ ಇವಾಗ ಮೊನ್ನೆ ಇನ್ನೂ ಟಿ ವಿ ತಂದಿದ್ದೀವಿ, ಟಿ ವಿ ಚೆನ್ನಾಗೈತೆ ಏನು ಬೇಡ ಅಂದರು. ಅದಕ್ಕೆ ಅಂತ ಇವಾಗ ಕ್ಯಾಮ್ರಾ ಅವಶ್ಯಕತೆ ಐತೆ ಅಂತ ಇವಾಗ ಕ್ಯಾಮ್ರಾ ಹಾಕ್ಸಿರೋದು. ಇವಾಗ ನಮ್ಮ ಅತ್ತಿಗೆನ ಕೇಳಿ ನಾನು ಧನುಷ ಇಬ್ಬರು ಸೇರಿ ಹಾಕ್ಸಿರೋದು.
ನಾನು ಧನುಷ ಇಬ್ರು ನಿನಗೆ ಗೃಹ ಪ್ರವೇಶಕ್ಕೆ ಅದು ಮಾಡಿರೋಂಥ ಗಿಫ್ಟು. ಅದೆಷ್ಟು ದುಡ್ಡು ಇಸ್ಕೊಳ್ರಮ್ಮ ಹಾಕ್ಸಿದ್ದೀರಾ. ಏನು ಹೊಸರ್ಗೂ ಬಟ್ಟೆ ಬರೀ ಎಲ್ಲ ತಂದಿದ್ದೀರಾ? ಆರು ಜನಕ್ಕೂ ಬಟ್ಟೆ ತಂದಿರಾ, ಅಜ್ಜಿ ತಾತ ಅಪ್ಪ ಅಮ್ಮ ನಮಗೂ ಎಲ್ಲ ಎಷ್ಟೊಂದು ಜನಕ್ಕೆ ಬಟ್ಟೆ ತಂದಿದ್ದೀರಾ? ಬೇಡ ಕಣಮ್ಮ. ನೀವು ಸುಮ್ಮನೆ ಯಾಕೆ ಪಾಪ ನಿಮ್ಮದು ಕಷ್ಟನೇ, ನೀವು ಕೆಲ್ಸಕ್ಕೆ ಹೋಗ್ಬೇಕು ಮಾಡಬೇಕು. ಬೇಡ ಇಸ್ಕೊಳ್ರಿ ಸುಮ್ಮನೆ. ಇಲ್ಲ ಬಿಡಿ ಅದಕ್ಕೆ ಪರವಾಗಿಲ್ಲ. ಈಗ ನಾವು ಏನಾದರೂ ಕೊಡಿಸ್ಬೇಕು ಅಂದ್ಕೊಂಡಿದ್ವಿ, ನಾನು ಧನುಷಕ್ಕ ಇಬ್ಬರು ಹಾಕಿ ಕೊಡಿಸಿದ್ದೀವಲ್ಲ, ಸಾಕು ಬಿಡು. ಇವಾಗ ನಾವಿನ್ನೇನು ಬೇರೆ ಇನ್ನೇನು ಕೊಡ್ಸಲ್ಲ. ದುಡ್ಡೆಲ್ಲ ಏನು ಬೇಡ ಅಣ್ಣ, ನಾವು ನೀವು ಚೆನ್ನಾಗಿರಲಿ, ನಮ್ಮ ಅಣ್ಣ ಚೆನ್ನಾಗಿರಲಿ ಎಂಬುದೇ ನಮ್ಮ ಆಸೆ. ಅದಕ್ಕೋಸ್ಕರ ಕ್ಯಾಮ್ರಾ ಹಾಕ್ಸಿರೋದು. ಅಲ್ಲ ಕಣಮ್ಮ, ನೀವು ಹೋಸರ್ಗೂ ಬಟ್ಟೆ ತಂದಿದ್ದೀರಾ, ಬಟ್ಟೆದು ಬೇರೆ. ಆ ಬಟ್ಟೆ ಮತ್ತು ಇನ್ಯಾಕೆ ತರಕ್ಕೆ ಹೋದ್ರಿ? ಬಟ್ಟೆ ತರಬಾರ್ದಾಗಿತ್ತು ನೀವು. ಇಂಥದ್ದೆಲ್ಲ ಮಾಡಿಕೊಡೋರು ಬಟ್ಟೆನೂ ತರಬಾರ್ದಾಗಿತ್ತು. ಬಟ್ಟೆ ಈಗ ಯೋಸನ ಜನಕ್ಕೆ ಬಟ್ಟೆ ತಂದಿದ್ದೀರಾ. ಈಗ ಇಬ್ರು 2,000 ರೂಪಾಯಿ ಸೀರೆ ತಂದಾರ ನನಗೆ. ಅವ ಅಜ್ಜನೂ ಅವ್ರ ದೊಡ್ಡಪ್ಪ ಅವ್ರ ಅಮ್ಮ ಇರ್ಗೂ ಎಲ್ಲ ಅವ್ರಿಗೂ 1,000 ರೂಪಾಯಿ ಸೀರೆ ಎಲ್ಲ ಎಷ್ಟೊಂದು ಪಾಪ ದುಡ್ಡು. ಅವ್ರಿಗೊಂದು 1,000 ಅವ್ರಿಗೊಂದು 1,000 ಅಂದರೆ ಒಂದು 5,000 ರೂಪಾಯಿ ಬಟ್ಟೆ ತರೋಕ್ಕೆ ಆಗೈತೆ. ಇವಾಗ ಇದು ಒಟ್ಟು ಬೇರೆ. ಸುಮ್ಮನೆ ಇಸ್ಕೊಳ್ರಿ ನಿಮ್ಮ ಅಣ್ಣ ಇಂತಾಗಿ. ಬಿಡಕ್ಕಾತ್ತಾಗೆ. ಅವ್ರೇನೋ ಭಾಳ ಆಸೆ ಪಟ್ಟು ಇಬ್ಬರಾಳು ಹಾಕ್ಸವ್ರೆ. ಇನ್ಯಾಕೆ ನೀವು ಬೇಡ ಬೇಡ ಅಂತೀರಾ? ಏನೋ ಆಸೆ ಬಿದ್ದು ಹಾಕ್ಸವ್ರತ್ತ. ನಿಮ್ಮ ಮನೆಗೆ ಸೇಫ್ಟಿ ಇರುತ್ತೆ, ಚೆನ್ನಾಗತ್ತಾಗೆ, ಯಾವುದು ಭಯ ಇರಲ್ಲ ಬಿಡು. ಕ್ಯಾಮ್ರಾ ಇದ್ದರೆ ಎಲ್ಲರಿಗೂ ಒಂಥರ ಒಳ್ಳೇದೇನೆ. ಭಯ ಇರುತ್ತೆ ಕ್ಯಾಮ್ರಾ ಇದ್ರೆ ಅಣ್ಣ. ಯಾರಿಗೆ ಆಗಲಿ ಬರೋರ್ಗೆ ಹೋಗೋರ್ಗೆ ಏನೇ ಮಾಡೋಕ್ಕೂ ಭಯ ಇರುತ್ತೆ. ಇಲ್ಲ ಅಂದರೆ ಏನು ಬೇಕಾದ್ರೂ ಮಾಡ್ತಾರೆ ಅಂಥ ಜನಗಳು. ಒಳ್ಳೆ ಜನ ಇಲ್ಲ. ಇವತ್ತಿನ ಕಾಲ ಸರಿ ಇಲ್ಲ ಅಣ್ಣ. ಕಾಲ ಬದಲಾದಂಗೆ ದಿನ ಅಪ್ಡೇಟ್ ಆಗ್ತಾ 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 ಏನೇನಾಗುತ್ತೋ ಗೊತ್ತಿಲ್ಲ. ಮೊದಲು ನೆರೆಹೊರೆ ಅಕ್ಕಪಕ್ಕದವರು ದೊಡ್ಡವರು ಚಿಕ್ಕವರು ಅಂತ ಸ್ವಲ್ಪ ಹಂಚ್ಕೊಂಬರು. ಕಷ್ಟ ಸುಖ ಅಂದರೆ ಏನು ಅಂತ ಸ್ವಲ್ಪ ಯೋಚನೆ ಮಾಡೋರು. ಇವಾಗ ಅದೆಲ್ಲ ಏನಿಲ್ಲ. ನಾನು 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 ನನಗೆ ಇವನು ನನಗಿನ್ನ ಮುಂದೆ ಹೋಗ್ಬಿಟ್ಟ, ನನಗಿನ್ನ ಹಿಂದೆ ಇರಬೇಕು, ಹೊಟ್ಟೆ ಕಿಚ್ಚು ಅನ್ನೋದು ಬಂದುಬಿಟ್ಟೈತಿ. ಏಳಿಗೆ ಸಹಿಸ್ಕೊಂಬಲ್ಲ ಇವತ್ತಿನ ಕಾಲದಾಗ ಯಾರೂ. ಬಿಡು, ಇವಾಗ ಹಾಕ್ಸಿದೀವಲ್ಲ, ಇವಾಗ ಇನ್ಯಾಕೆ ದುಡ್ಡು ಗಿಡ್ಡು ಏನು ಬೇಡ. ನಾನು ನಿಮಗೆ ಮಾಡಿರೋಂಥ ಪ್ರೆಸೆಂಟೇಷನ್ ಅದು. ನಾವೇ ಒಬ್ಬರೇ ಹಾಕ್ಸಿಲ್ಲ. ಈ ಒಬ್ಬರೇ ಹಾಕ್ಸೋಕ್ಕೆ ರಿಸ್ಕ್ ಆಗುತ್ತೆ ಅಂತಲೇ ನಾನು ಧನುಷ ಇಬ್ಬರೂ ಸೇರಿಬಿಟ್ಟು ಮಾತಾಡಿ ಇಬ್ಬರು ಅರ್ಧ ದುಡ್ಡು ಹಾಕೊಂಡು ಹಾಕ್ಸಿರೋದು. ಎಷ್ಟಾತಮ್ಮ ಅದಕ್ಕೆ? ಅಲ್ಲ ಎಷ್ಟಾಯ್ತು ಹೇಳು? ಎಷ್ಟು ಆಯ್ತು ಬಿಡೋಣ. ನೀನು ಎಷ್ಟಾಯ್ತು ಅಂತೀಯ. ಎಷ್ಟು ಆಯ್ತತ್ತ ಸುಮ್ಮನಿರು, ತಲೆ ಕೆಡಿಸ್ಕೊಂಬಕೋಬೇಡ. ಎಷ್ಟು ಆಯ್ತತ್ತ ಆಗಿರೋದ್ರ ಬಗ್ಗೆ ಏನು ತಲೆ ಕೆಡಿಸ್ಕೊಂತೀಯ? ಎಷ್ಟಾಯ್ತು ಅಂತ ಹೇಳ್ರಿ, ನನಗೆ ಗೊತ್ತಾಗ್ಬೇಕು. ಇಷ್ಟಾಯ್ತು ಅನ್ನೋದು ಗೊತ್ತಾದರೆ ಏನು ಬೇಡ ಅಣ್ಣ. ನಾವೀಗ ಮಾತಾಡಿದ್ದೀವಿ. ನಾವು ಯಾರನ್ನ ಪ್ರೆಸೆಂಟೇಷನ್ ಕೊಟ್ಟಾಗ ಎಷ್ಟು ತತ್ತೀರಾ, ಏನು ಎಷ್ಟು ಏನು ಅಂತ ಯಾರನ್ನ ಕೇಳ್ತಾರ? ಇಲ್ಲ ತಾನೇ? ನೀನು ನೋಡಿ ಮತ್ತೆ ಹೆಂಗೆ ಕೇಳ್ತೀಯ ಎಷ್ಟಾಯ್ತು ಅಂತ? ನೀನು ಕೇಳಿದ್ರು ಹೇಳಲ್ಲ, ಸುಮ್ಮನಿರು. ಅದೆಲ್ಲ ನಿನ್ನ ತಿರ್ಗಿ ಆಮೇಲೆ ಅದೇ ದುಡ್ಡು ತಗೊಂಡೋಗಿ ಬ್ಯಾಗ್ನ ಕಿಕ್ಕ ಅಂತಾನು, ಅಕೌಂಟಿಗೆ ಹಾಕ ಅಂತಾನು. ನನ್ನ ಅಕೌಂಟ್ಗೋ ಇಲ್ಲ ಸ್ವಾತಿ ಅಕೌಂಟ್ಗೋ ಎಲ್ಲ ಹಾಕ್ಬಿಡ್ತೀಯ ನೀನು. ಎಷ್ಟಾಯ್ತು ಏನು ಎತ್ತ ಅಂತ ಕೇಳ್ಕೊಂಡು. ಅದಕ್ಕೇನೆ ರೇಟೇ ಹೇಳಲ್ಲ. ಅಲ್ಲ ಕಣಮ್ಮ, ಏನು ಹಾಕಲ್ಲ ಹೇಳ್ರಿ. ಅಯ್ಯೋ, ಇದೊಳ್ಳೆ ಚೆನ್ನಾಯ್ತಪ್ಪ. ಏನು ನಿಮ್ಮ ಅಕೌಂಟ್ಗಳಿಗೆ ಏನು ಹಾಕಲ್ಲ ಕಣಮ್ಮ, ಹೇಳ್ರಿ. ಈಗ ಎಷ್ಟಾಯ್ತು ಅಂತ ಏನೋ ಕೇಳಿದೆ. ಅವ್ರು ಯಾಕಾರ ಹೇಳಲ್ಲ ಅಂತಾರೆ. ಅವರು ಏನೋ ನಮ್ಮ ಅಣ್ಣ ಚೆನ್ನಾಗಿರಲಿ, ನಮ್ಮ ಅಣ್ಣ ಈಗ ಒಳ್ಳೇದಾಗಲಿ ಅಂತೇಳಿ ಏನೋ ಅವ್ರು ಆಸೆ ಪಟ್ಟು ಕ್ಯಾಮ್ರಾ ಹಾಕ್ಸವ್ರೆ. ಬಿಡು ಹೋಗ್ಲಿ. ಯಾಕಾಗ್ಲಲ್ಲ ಕೇಳ್ತೀಯ? ಒಂದ್ಸತಿ ಕೇಳಬೇಕು, ಸುಮ್ಮನೆ ಆಗ್ಬೇಕು. ಅವ್ರೇನೋ ಆಸೆ ಪಟ್ಟು ಕೊಡ್ಸವ್ರೆ, ಬೇಡ ಅನ್ಬಾರ್ದು. ಅವ್ರು ಇಷ್ಟಪಟ್ಟು ಕೊಡ್ಸಿರೋದು ಯಾವುದೇ ಆಗಲಿ, ಯಾರೇ ಆಗಲಿ ಇಷ್ಟಪಟ್ಟು ನಮಗೆ ಕೊಟ್ಟವ್ರೆ ಅಂದರೆ ನಾವು ಅದನ್ನು ಸ್ವೀಕರಿಸ್ಬೇಕು. ಬೇಡ ಅನ್ಬಾರ್ದು. ಯಾವುದೇ ಆಗಲಿ, ವಸ್ತುನೇ ಆಗಲಿ, ವ್ಯಕ್ತಿನೇ ಆಗಲಿ, ಯಾರೇ ಆಗಲಿ. ನಮ್ಮ ಅಣ್ಣನಿಗೆ ಗೊತ್ತಿಲ್ದಲೇ ನಾನು ಧನುಷ ಇಬ್ಬರು ಸೇರಿ ಅರ್ಧ ದುಡ್ಡು ಹಾಕ್ಬಿಟ್ಟು ಮನೆಗೆ ಕ್ಯಾಮ್ರಾ ಹಾಕ್ಸಿದ್ವಿ. ಯಾಕೆ ಅಂತಂದರೆ ನಮ್ಮ ಅಣ್ಣ ಹಾಕಿಸ್ತಿದ್ದ. ಅವನು ಇವಾಗ ಮನೆ ಪರಿಸ್ಥಿತಿಗಳು ಸ್ವಲ್ಪ, ಅವನಿಗೆ ಮನೆಯೂ ಗೃಹ ಪ್ರವೇಶ ಮಾಡ್ದ, ಮನೆ ಎಲ್ಲ ಕಟ್ತಾ ಸ್ವಲ್ಪ ರಿಸ್ಕ್ ಆಗುತ್ತೆ. ಯಾರಿಗೇ ಆಗಲಿ ಮನೆ ಎಲ್ಲ ಮಾಡಿದಾಗ ಸ್ವಲ್ಪ ರಿಸ್ಕ್ ಆಗುತ್ತೆ, ದುಡ್ಡಿನ ಸ್ವಲ್ಪ ಸಮಸ್ಯೆ ಆಗುತ್ತೆ. ನಮ್ಮ ಅಣ್ಣ ಅದಕ್ಕೇ ಬೇಡ, ಇನ್ನೂ ಸ್ವಲ್ಪ ದಿನ ಬಿಟ್ಟು ಹಾಕಿಸ್ತೀನಿ ಅಂತ ಹೇಳ್ತಾ ಇದ್ದ. ನಾವು ಬರೀ ಬಟ್ಟೆ ತಂದಿದ್ವಿ, ಏನೂ ಕೊಡಿಸಿರ್ಲಿಲ್ಲ ಗಿಫ್ಟಾಗಿ. ನಾವು ಏನಾದರೂ ಬೇರೆದೇನಾದರೂ ಕೊಡ್ಸೋಣ, ಟಿ ವಿಗಿವಿನ ಅಂತ ಅಂದ್ಕೊಂಡ್ವಿ. ಟಿ ವಿ ಐತೆ, ನಮ್ಮ ದೊಡ್ಡಮ್ಮ ಸಾಕು ಬೇಡ ಅದೇನೆ ಟಿ ವಿ ಏನಕ್ಕೆ, ದೊಡ್ಡದಿದ್ರು ಅದೇ, ಚಿಕ್ಕದಿದ್ರು ಇದೆ, ಮೀಡಿಯಮ್ ಸೈಜಿಂದ ಐತೆ ಸಾಕು, ಗೋಡೆಗೆ ಹಾಕೋದೇ ಐತೆ, ಬೇಡ ಕಣಮ್ಮ ಅಂತ ಅಂದರು. ಅದಕ್ಕೆ ಅತ್ತಾಗೆ ಇನ್ನೇನು ಫ್ರಿಜ್ ಎಲ್ಲನ ಇವ್ರು ತಗೊಂಬಂದಿದ್ದಾರೆ, ಪ್ರೆಸೆಂಟೇಷನ್ ದುಡ್ಡಲ್ಲಿ ಫ್ರಿಜ್ ತಗೊಂಬಂದಿದ್ದಾರೆ. ಅದಕ್ಕೆ ಇವಾಗ ನಾನು ಧನುಷ ಇಬ್ಬರು ಪ್ಲ್ಯಾನ್ ಮಾಡಿಬಿಟ್ಟು, ಇವಾಗ ಬೇರೆ ಹಿಂಗೆ ಆಗ್ತಾ ಇತ್ತಲ್ಲ, ನಮ್ಮ ಅಣ್ಣನ ಮನೆ ಮೇಲೆ ಎಲ್ಲ ಕೇಣಿ ಕಿತಾಪತಿ ಮಾಡ್ತಾ ಇದ್ದಾರಲ್ಲ, ಮಣ್ಣು ಮೆತ್ತೋದು ಈ ಥರ ಎಲ್ಲ ಕಿತಾಪತಿ ಮಾಡ್ತಾ ಇದ್ದಾರೆ. ಗೋಡೆ ಎಲ್ಲ ಹೊಡೆಯೋದು, ಗೋಡೆಗೆಲ್ಲನ ತೂತ ಮಾಡೋದು, ಈ ಥರ ಎಲ್ಲ ಮಾಡ್ತಾ ಇದ್ದಾರೆ. ಅದಕ್ಕೇ ಕ್ಯಾಮ್ರಾ ಹಾಕ್ಸಿದ್ರೆ ಚೆನ್ನಾಗಿರುತ್ತೆ ಅಲ್ವಾ, ಅದನ್ನೇ ಕೊಡ್ಸೋಣ ಅಂತೇಳಿ ನಾನು ನಮ್ಮ ಧನುಷ ಇಬ್ಬರು ಮಾತಾಡ್ಕೊಂಡು ಅರ್ಧ ದುಡ್ಡು ಹಾಕ್ಕೊಂಡು, ನಮ್ಮ ಅಣ್ಣಗೆ ಗೊತ್ತಿಲ್ದಲೆ ಅವ್ನು ಬೇಡ 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 ಅಂಬಾನು. ಅದಕ್ಕೆ ಅವ್ನಿಗೆ ಗೊತ್ತಿಲ್ದಲೆ ನಾವು ಸುಮ್ಮನೆ ಫಿಕ್ಸ್ ಮಾಡಿಸ್ಬಿಟ್ವಿ, ಕರೆಸಿ ಫಿಕ್ಸ್ ಆಗೈತೆ. ಇನ್ಯಾರು ಏನೇ ಮಾಡಿದ್ರು
ಗೊತ್ತಾಗುತ್ತೆ ಕ್ಯಾಮ್ರಾದಲ್ಲಿ. ನೋಡ್ತಾ ಇರಿ, ಏನೇನಾಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.